ಆಗಿ ನಮಗೆ ಕೊಟ್ಟಿದ್ದಾರೆ ಸರ್. ನಾವು ರೈತರು ಆ ಟೈಮಲ್ಲಿ ಪೋಡಿ ಮಾಡ್ಕೊಂಡಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀವಿ. ಸುಮಾರು ಬಿಲ್ಡರ್ಸ್ ಎಲ್ಲ ಪೋಡಿ ಮಾಡ್ಕೊಂಡು ಅದ್ರ ಲೇಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಮಗೆ ಪೋಡಿಗೆ ಅಪ್ಲೈ ಮಾಡಕ್ಕೆ ಹೋದ್ರೆ ಯಾರೋ ಇದ್ರ ಮೇಲೆ ಕೇಸ್ ಹಾಕಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೆಟರ್ ನನ್ನ ಹತ್ರ ಇದೆ. ನಾನು ಮದನ್ ಗೋಪಾಲ್ ರೆಪ್ರೆಸೆಂಟೇಷನ್ ಮಾಡಿ ಆ ಟೈಮಲ್ಲಿ ಇದು ಪಕ್ಕ ಇದೆ ಜಮೀನು ಅಂದ್ಬಿಟ್ಟು ಹೇಳಿದ್ದಾರೆ. ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿರೋದು ಲೆಟರ್ ಸರ್. ಆಮೇಲೆ ಇವಾಗ ನಾವು ಪೋಡಿಗೆ ಸುಮಾರು ಜನ ಅಪ್ಲೈ ಮಾಡಿದ್ದೀವಿ. ದಯವಿಟ್ಟು ಇದನ್ನ ಪೋಡಿ ಮಾಡಿಕೊಡಿ. ಅದು ಕೇಸ್ ನಾವು ಇಂಪ್ಲೀಟ್ ಮಾಡಿದ್ವಿ ಹೈಕೋರ್ಟಲ್ಲಿ. ಯಾರೋ ವಸಂತ ಕುಮಾರ್ ಅಂತ ಯಾರೋ ಕೇಸ್ ಫೈಲ್ ಮಾಡಿದ್ದಾರೆ ಸರ್. ಅದಕ್ಕೂ ಅವ್ರಿಗೂ ಜಮೀನು ಸಂಬಂಧನೇ ಇಲ್ಲ. ನಮಗೆ ಇಲ್ಲಿ ಲಾಲ್ಬಾಗ್ ಹೋಗಿರೋದಕ್ಕೆ ಇಲ್ಲಿ ಜಮೀನು ಕೊಟ್ಟಿದ್ದಾರೆ. ಇಲ್ಲ ನಾನು ಲಾಲ್ಬಾಗ್ ವಾಪಸ್ ಕೊಟ್ಬಿಡಿ ಸರ್, ನಾವು ಅಲ್ಲೇ ಹೋಗ್ಬಿಡಿ ಮನೆ ಕಟ್ಕೊತೀವಿ ಸರ್. ಕಂದಾಯ ಕಟ್ಟಿಸ್ತಾ ದಯವಿಟ್ಟು ಕಂದಾಯ ಇವಾಗ ಕಂದಾಯ ಕಟ್ಟಿಸ್ಕೊಳ್ಳೋದಕ್ಕೆ ನಾನು ಹೋಗೋದಕ್ಕೆ ಕೇಸ್ ಇದೆ, ಅದ್ರ ಮೇಲೆ ಕಂದಾಯ ಕಟ್ಟಿಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಕೊಟ್ಟಿರೋ ರಿಸಿಪ್ಟ್ನ ಕಿತ್ಕೊಂಡಿದ್ದಾರೆ ಸರ್. ದಯವಿಟ್ಟು ಕೊಡಿ ಸರ್, ಅದು ನನಗೆ ರೆಪ್ರೆಸೆಂಟೇಷನ್ ಕೊಡಿ ಸರ್. ರಿಸಿಪ್ಟು ಕೊಟ್ಟು ತಿರ್ಗಾ ಮನೆಗೆ ಹೋಗಿ BAO ವಾಪಸ್ ತಗೊಂಡಿದ್ದಾರೆ ಸರ್ ರೈತರ ಹತ್ರ. ಯಾಕೆ ಸರ್ ಈ ಥರ ಎಲ್ಲ ಮಾಡಬೇಕು? ನಮ್ಗೆ ಯಾಕೆ ತೊಂದರೆ ಕೊಡಬೇಕು? ಸುಮಾರು ಜನ ರೈತರು ಬಂದಿದ್ದಾರೆ ಸರ್. ನಿಂತ್ಕೊಳ್ಬೇಕ ಯಾರು ಮಾಡಿ ಸರ್, ನಾವು ಬಂದಿದ್ದೀವಿ ಸರ್. ಇದೆ ಸರ್, ಇದೆ ಸರ್, ಪ್ಲೀಸ್ ಸರ್ ದಯವಿಟ್ಟು ನಿಮ್ಮ ಮನವಿ. ನಮ್ಮ ಶಿವಣ್ಣವ್ರಿಗೂ ಅವರು ಸಪೋರ್ಟ್ ಇದೆ ಸರ್. ನೆರಗ 108 ಸರ್, 108 ನೆರಗ ಇಲ್ಲ ಸರ್. ಪರ್ಯಾಯ ಜಮೀನು 1954 ಅಲ್ಲ ಗೊತ್ತಿರೋ ಸರ್. 1954 ಅಲಾಟ್ ಆಗಿರೋದು. ಅವಾಗ ನಮ್ಮ ತಾತ ಮುತ್ತಾತ ಈಗ 4 ಕಡೆ ಎಲ್ಲ ಕೊಟ್ಟಿತ್ತು. ಆ ಜಮೀನು 100 ರೂಪಾಯಿ 200 ರೂಪಾಯಿ ತಗೊಂಡಿದ್ದಾರೆ ಸರ್. ನಾವು ಪೋಡಿ ಮಾಡಿದ್ರೆ ಸುಮಾರು ಜನ ಹಂಗೆ ಇಟ್ಬಿಟ್ಟಿದ್ವಿ. ಸುಮಾರು ಬಿಲ್ಡರ್ಸ್ ಪೋಡಿ ಮಾಡ್ಕೊಂಡಿದ್ದಾರೆ ಸರ್. ಅದರಲ್ಲಿ ಲೆವೆಲ್ ಮಾಡಿದ್ದಾರೆ. ದಯವಿಟ್ಟು ರೈತರಿಗೆ ನಮಗೆ ಪೋಡಿ ಮಾಡ್ಕೊಂಡು ಈ ಜಮೀನು ಆಮೇಲೆ ಫಾರೆಸ್ಟ್ ಆಮೇಲೆ ಆದಾಗ ನಾವು ನೋಡ್ ಮಾಡೋಣ ಸರ್. ಇದು ನಮ್ಮ ಅಪ್ಲಿಕೇಶನ್ನ ಇಂಪ್ಲೀಟ್ ಮಾಡಿ ಸರ್ ದಯವಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.